ಅವನ ಆಗಿನ ದುಃಖ ಬಂದಾಗ ದೇಹ ಬಾಗಿ ಹೋಗುತ್ತೆ, ದುಃಖವನ್ನು ಕಳೆದುಕೊಂಡಾಗ ಎದೆ ಸೆಟೆದು ನಿಲ್ಲುತ್ತೆ. ಸೆಟೆದು ನಿಲ್ಲುವುದು ಎರಡು ಕಾರಣಗಳಲ್ಲಿ. ಕೆಲವೊಮ್ಮೆ ಇಲ್ಲದ ಭಾರವನ್ನು ತಲೆಯ ಮೇಲೆ ಹೊತ್ತುಕೊಂಡು ನಾನು ಅಷ್ಟು ದೊಡ್ಡವನು ಅಂತ ಭಾವಿಸಿದಾಗಲೂ ಸೆಟೆಯುವುದಿದೆ, ಆದರೆ ಅದು ಮುರಿಲಿಕ್ಕೂ ಬೇಗ ಸಿದ್ಧವಾಗುತ್ತೆ ಅಂತ ಅರ್ಥ. ಆದರೆ ಇಲ್ಲಿ ಆತ್ಮವಿಶ್ವಾಸದಿಂದ ನಡೆಯುವಂತಹ ಮತ್ತವಾದ ಮಾತಂಗವೊಂದರ ವಿಲಾಸದಂತೆ ಹೆಜ್ಜೆಗಳನ್ನಿಡುತ್ತಾ ಮುಂದಕ್ಕೆ ಗಚ್ಚಂತಂ ಅವ್ಯಗ್ರಮನ ಮಹಾತ್ಮ, ಮನಸ್ಸಿನ ದೋಷಗಳನ್ನೆಲ್ಲ ಕಳೆದುಕೊಂಡು ದೀರ್ಘವಾದ ದೂರದ ಆಲೋಚನೆಗಳನ್ನು ಮಾಡಿಕೊಳ್ತಾ ನಡೆಯುವ ಸಲಕ್ಷ್ಮಣೋ ರಾಘವಂ ಅಪ್ರಮತ್ತಃ ರರಕ್ಷ. ರಾಘವನನ್ನು ಅಪ್ರಮತ್ತಃ ಎಚ್ಚರದಿಂದಿದ್ದು, ಎಚ್ಚರ ಕೆಡದೆ, ಅತ್ತಿತ್ತ ಬರಬಹುದಾದ ಸುತ್ತಮುತ್ತಲಿನಲ್ಲಿ ನಡೆಯುವ ಬೇರೆ ಬೇರೆತನದ ಅವನಿಗೆ ಮತ್ತೆ ನೆನಪಿಗೆ ಕಾರಣವಾಗುವ ಸಂಗತಿಗಳ ಕಡೆಗೆ ಮನಸ್ಸು ಹರಿಯದಂತೆ. ಅಲ್ಲೇನೋ ಚಲುವಾದ ಒಂದು ನವಿಲು ಕುಣಿತಾ ಇದೆ ಅಂದರೆ ರಾಮಚಂದ್ರನನ್ನು ಬೇರೆಡೆಗೆ ಸೆಳೀತಾ ಇದ್ದ. ಇನ್ಯಾವುದೋ ನದಿ ಝರಿ ಹರಿತಾ ಇದ್ದರೆ ಸುಮ್ಮನೆ ಅದನ್ನು ನೋಡ್ತಾ ನಿಲ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಕರ್ಕೊಂಡು ಮುಂದಕ್ಕೆ ಸಾಕ್ತಾ ಇದ್ದ. ಹೀಗೆ ರರಕ್ಷ ಧರ್ಮೇಣ ಬಲೇನ ಚೈವ, ಧರ್ಮದಿಂದಲೂ ತನಗೆ ಬೌದ್ಧಿಕವಾದ ಇದ್ದ ಬಲದಿಂದಲೂ ರಾಮಚಂದ್ರನನ್ನು ಮುಂದಕ್ಕೆ ಕರೆತಂದ.